ಇಷ್ಟತನ ಬೊಗಳ್ತಂತೆ ನೋಡ್ರಿ. ಫಿಫಾ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿದೆ. ಈ ನನ್ನ ಮಗ ಇಷ್ಟತನ ಅವಾಗ್ಲಿದ್ದ ಅವನು ಅವ್ನ ಫೇವ್ರೆಟ್ ಅದು ಇದಂತ ಪುಗ್ತಾ ಇದ್ದ. ಈ ನೋಡಿದ್ರೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಮೀಟರ್ ಅಪ್ ಆಗಿ ತುಂಬಾ ಹೊಚ್ಕೊಂಡು ಮಕ್ಕಂದಾನೆ. ಇವರೆಲ್ಲ ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತಾರೆ. ಲೇ ಮಾತಾಡಲೇ ಅಷ್ಟಿದ, ದಮ್ಮಿದ್ರು ಮಾತಾಡ್ಲೆ. ನಾನು ಹೆಂಗ್ ಮಕ್ಕಂದಿ ನೋಡು, ಎದ್ದು ಮಾತಾಡಿ ಸ್ವಲ್ಪ. ಫಿಫಾ ವರ್ಲ್ಡ್ ಕಪ್ 2022 ನಡೆದಿತ್ತು ಲಾಸ್ಟ್ ಟೈಮು. ಆವಾಗ ಮೆಸ್ಸಿ ಅವರು ಟೀಮ್ ಅರ್ಜೆಂಟೀನಾ ವರ್ಲ್ಡ್ ಕಪ್ ಗೆದ್ದಿತ್ತು. ಅದು ಒಂಥರ ಅನಾಹುತ ಮ್ಯಾಚ್ ಇತ್ತು ಫೈನಲ್ಲು. ಅದಾಗಿಂದ ಈ ವರ್ಷ ನಡೀತಿರೋದು 26. ನಮ್ಮ ಇಂಡಿಯಾ ಅಂತೂ ನಾವು ಸಾಯೋವರೆಗೂ ವರ್ಲ್ಡ್ ಕಪ್ ಆಡಲ್ಲ ಅಂತ ಕನ್ಫರ್ಮ್ ಅನಿಸ್ತಾ ಇದೆ ಯಾಕೋ. ಅವಾಗ 106 ಇತ್ತು ರ್ಯಾಂಕ್, ಈ ನೋಡಿದ್ರೆ 138 ಹೋಗಿದೆ. ದಿನ ಒಂದು ನಾವು ಸಾಯೋ ಮೂಮೆಂಟಲ್ಲಿ ಹಂಗೆ ಕಡೆ ಬಾರ್ಡರ್ ದಾಟಿ ಒಂದು 200-300 ಆಗತ್ತನ. ಇಲ್ಲ 200-300 ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇರೋದ ಕಂಟ್ರಿ 195 ಅದೇ, ಮ್ಯಾಕ್ಸಿಮಮ್ 195ಕ್ಕೆ ಹೋಗ್ಬೋದು. ಈ ನನ್ನ ಮಕ್ಕಳು ಯಾಕಂತಂದ್ರೆ ಗೊತ್ತಾಗ್ತಿಲ್ಲ. ಅವಾಗ ನೋಡಿದರೆ ನಮ್ಮ ಇಂಡಿಯಾ 106 ಇತ್ತು. ನಮ್ಗಿಂತ ಒಂದೊಂದು ದೇಶ 130-140 ರ್ಯಾಂಕ್ ಇರೋರು ಈ ವರ್ಷ ಫಿಫಾ ವರ್ಲ್ಡ್ ಕಪ್ ಆಡ್ತಾವ್ರಿ. ಬಟ್ ನಮ್ಮ ಇಂಡಿಯಾ ಮಾತ್ರ ಆಡ್ತಾ ಇಲ್ಲ. ಇದಕ್ಕೇನು ರೀಸನ್ ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಫೆಸಿಲಿಟಿ ಕೊಡ್ತಾ ಇದಾರೋ ಇಲ್ಲೋ ಗೊತ್ತಿಲ್ಲ, ನಾವು ರೆಕಾರ್ಡ್ ಆಗ್ತಾ ಇದಿಲ್ಲ ಅಂಬೋದು ಗೊತ್ತಿದ್ದಿಲ್ಲ. ಈ ರೆಕಾರ್ಡ್ ಆಗ್ತಾ ಇದೆ ಅಂತ ಕನ್ಫರ್ಮ್ ಆಯಿತು. 2026 ಈ ವರ್ಲ್ಡ್ ಕಪ್ ಮೇ ಬಿ ಈ ವರ್ಲ್ಡ್ ಕಪ್ಪಲ್ಲಿ ಐ ಥಿಂಕ್ ರೊನಾಲ್ಡೋ ಮತ್ತು ಮೆಸ್ಸಿ ಇವರು ರಿಟೈರ್ಮೆಂಟ್ ಕೊಡ್ತಾರೆ. ಆಲ್ಮೋಸ್ಟ್ ಇನ್ನು ಮುಂದೆ ಈ ವರ್ಲ್ಡ್ ಕಪ್ಪೇ ಲಾಸ್ಟ್ ಕ್ರೇಜ್ ಎಲ್ಲ ಅದ್ರದ್ದು ಕಡಿಮೆ ಆಗುತ್ತೆ. ನಮ್ಮ ಕ್ರಿಕೆಟ್ ಹೆಂಗೆ ನಮ್ಮ ಕೊಹ್ಲಿ ಧೋನಿ ಎಲ್ಲ ಇವರು ಓದ್ತಾ ಇದಾರಲ್ಲ, ಈಗೆಲ್ಲ ಇವ್ರದ್ದು ಕ್ರೇಜ್ ಆಲ್ಮೋಸ್ಟ್ ಕ್ರಿಕೆಟ್ ಯಾವ ನೋಡ್ತಾ ಇಲ್ಲ ಈಗ. ಹುಡುಗರೆಲ್ಲ ಬೋರ್ ಆಗ್ತಾ ಇದೆ. IPL ಅಂತರೂ ಫ್ಲಾಟ್ ಪಿಚ್ ಮಾಡಿ ನಮಗೆಲ್ಲ ಬೋರ್ ಹೆಂಗೆ ಮಾಡಿದ್ರೆ, ಅದೇ ಥರ ಇವರು ಫಿಫಾದು ಕ್ರೇಜ್ ಹೋಗುತ್ತೆ ಅನ್ಕೊಂತೀವಿ. ಬಟ್ ಆದರೆ ಬೇರೆ ದೇಶದಲ್ಲೆಲ್ಲ ಸಖತ್ ವ್ಯೂಸ್ ಎಲ್ಲ ಇರುತ್ತೆ. ನಮ್ಮ ಇಂಡಿಯಾದಲ್ಲ ಫುಟ್ಬಾಲ್ ಮಕ್ಕಳ ನೋಡಲ್ಲ, ಯಾರಿಗೂ ಆಲ್ಮೋಸ್ಟ್ ಅದನ್ನ ಕೇರೇ ಮಾಡಲ್ಲ ಗೇಮ್ನ. ಆದರೆ ಏನು ನಮಗೆಲ್ಲ ಒಂದು ಸ್ವಲ್ಪ ಅನಿಸುತ್ತೆ, ಯಾವಾಗ ನಮ್ಮ ದೇಶ ಫಿಫಾ ಅದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡೋದು, ಒಲಿಂಪಿಕ್ಸಲ್ಲಿ ಚೆನ್ನಾಗಿ ಆಡೋದು, ಇದೆಲ್ಲ ನೋಡ್ಬೇಕಂತ ಆಸೆ. ಬಟ್ ಆದರೆ ಅದು ಯಾವಾಗುತ್ತೆ ಎಂಬುದು ನಮಗೆ ಗೊತ್ತಿಲ್ಲ. ಯಾಕಂತ ಅಂದರೆ ಗೌರ್ಮೆಂಟು ಫೆಸಿಲಿಟಿ ಕೊಡ್ತಾಯಿಲ್ಲ ಅಂತ ಅನ್ಕೊಳ್ಬೋದು. ಯಾಕಂದರೆ ಗೌರ್ಮೆಂಟು ಬರೀ ಎಲ್ಲಿ ನೋಡಿದ್ರೆ ಕ್ರಿಕೆಟ್ ಸ್ಟೇಡಿಯಂ ಕಟ್ಸೋದು, ಅದು ಮಾಡೋದು ಇದನ್ನ ಮಾಡೋದು ಇವನೇ ಮಾಡ್ತಾರೆ. ಬರೀ ಕ್ರಿಕೆಟರ್ಸ್ಗೆ ಕೋಟಿ ಗಟ್ಟಲೆ ದುಡ್ಡು ಕೊಡೋದು, ಸ್ಪಾನ್ಸರ್ಶಿಪ್ ಎಲ್ಲ ಕೊಡ್ತಾರೆ. ಫುಟ್ಬಾಲರ್ಗೆ ಅವರು ಬೇರೆ ಗೇಮ್ನವ್ರಿಗೆ ಒಂದು ಪೈಸೆನ ಕೊಡ್ತಾರಲ್ಲ, ಅದೇ ಡೌಟು. ಪಾಪ ಅವರು ಎಲ್ಲಿದ್ದ ಡೆವಲಪ್ಮೆಂಟ್ ಆಗ್ತಾರೆ. ಅದಕ್ಕೆ ಡೆವಲಪ್ಮೆಂಟ್ ಇಲ್ಲದೆ ಏನಿಲ್ಲದೆ ಸ್ಟೇಡಿಯಮ್ಸ್ ಕರೆಕ್ಟಾಗಿ ಅವ್ರಿಗೆ ಸ್ಟೇಡಿಯಮ್ಸ್ ಇದ್ರೂ ಅವ್ರಿಗೆ ಏನೇನು ಬೇಕು, ಸ್ಕಿಟ್ಸು, ಟ್ರೈನಿಂಗು, ಕೋಚಿಂಗು, ಅದು ಯಾವುದು ಬೇಕು, ಎಲ್ಲ ಫೆಸಿಲಿಟಿ ಬೇಕು. ಬಟ್ ಆದರೆ ಅದು ಯಾವ ಫೆಸಿಲಿಟಿಯು ಇಂಡಿಯಾದಲ್ಲಿ ಕರೆಕ್ಟಾಗಿಲ್ಲ. ನೋಡಬೇಕು ಯಾವಾಗ ಆಗುತ್ತಂತಂದು.